ಈಗ ಒಂದು ಟೆರರಿಸ್ಟ್ ಅಟ್ಯಾಕನ್ನಾಗಿ ಮಾತ್ರ ನೋಡುವುದು ಯಾವಾಗ ನಾವು ಅಂತ ನನ್ನ ಮೊದಲನೇ ಕ್ವಶನ್. ಇಲ್ಲಿ ಎರಡನೇ ಪ್ರಶ್ನೆ ಒಂದಿದೆ ನಂದು. ಕೇಂದ್ರದಲ್ಲೂ ನೀವೇ ಇದ್ದೀರಾ, ಅನೇಕ ರಾಜ್ಯಗಳಲ್ಲಿ ನಿಮ್ಮದೇ ಅಧಿಕಾರದಲ್ಲಿದ್ದೀರಿ ನೀವು. ಈಗ ಮುಂದಿನ ಒಂದಷ್ಟು ಚುನಾವಣೆಗಳಿಗೂ ನಿಮ್ಮ ಕಡೆಯಿಂದ ತಯಾರಿ ನಡೀತಾ ಇದೆ. ಇದರ ಮಧ್ಯದಲ್ಲೂ ಈಗ ಕೇಂದ್ರವೂ ನಿಮ್ಮದೇ, ಒಂದು 18-20 ರಾಜ್ಯಗಳು ನಿಮ್ಮದೇ ಅಧಿಕಾರ ಕೂಡ ಇರಬೇಕು. ಹೀಗಿದ್ದಾಗ ಧರ್ಮ ಅಪಾಯದಲ್ಲಿದೆ, ಧರ್ಮದ ಮೇಲೆ ಆಗಿರ್ತಕ್ಕಂಥ ದಾಳಿ ಇದು ಅಂತ ನೀವು ಹೇಳ್ತಾ ಇದ್ರೆ ಈಗ ನಿಮ್ಮ ಕೈಲಿ ಆಗಲ್ವಾ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತಾರ ಕೇಳಲ್ವಾ? ನಿಮ್ಮ ನಾವೇ ಕೇಳ್ತಾ ಇದ್ದೀವಿ ಸರ್. ಕಾಂಗ್ರೆಸ್ ಎಲ್ಲ ನೀವಿದ್ದಾಗೂ ಅಪಾಯ ಅಂತೀರಿ, ಬೇರೆಯವರಿದ್ದಾಗ ಶ್ರೀಧರ್ ಒಂದು ನಿಮಿಷ, ನೀವಿದ್ದಾಗೂ ಅಪಾಯ ಅಂತೀರಿ, ಬೇರೆಯವರಿದ್ದಾಗೂ ಸರಿ ಇಲ್ಲ, ಇವರೆಲ್ಲ ಸಾಫ್ಟ್ ಕಾರ್ನರ್ ಇದ್ದಾರೆ ಅಂತ ಮಾತಾಡ್ತೀರಿ. ಹಾಗಾದ್ರೆ ಯಾರಂತಾರಣ ದೇಶ ಆಳ್ವಿಕೆ ಮಾಡೋಕ್ಕೆ ಅಂತ? ನೋಡಿ, ಒಂದು ನಾವು ಏನಕ್ಕೆ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಿದ್ದೀವಿ ಅಂದರೆ, ಧರ್ಮದ ರಕ್ಷಣೆ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಪ್ರತಿ ಸತಿನೂ ಹಾಕ್ಕೊಂಡೇ ಬಂದಿದೆ. ಆದರೆ ಏನಾಗಿದೆ, ಈ ಎಲ್ಲೋ ಒಂದು ಕಡೆ ಈ ಪಾಕಿಸ್ತಾನದ ಮೆಂಟಾಲಿಟಿ ಇರ್ತಕ್ಕಂಥವ್ರು, ಪಾಕಿಸ್ತಾನನೇ ಸರಿ ಅಂತ ಮಾತಾಡ್ತಕ್ಕಂಥ ಕೆಲವರು ಅನೇಕ ಜನ ನಾವು ನೋಡಿದ್ದೀವಿ ಭಾರತದಲ್ಲೂ. ನಾನು ಸಣ್ಣ ಹುಡುಗ ಆಗಿದ್ದಾಗಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ನನ್ನ ನೇಬರ್ಸ್ ಹೇಳ್ತಿದ್ರು. ಆಯ್ತಾ, ಇದನ್ನ ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ಪಾಕಿಸ್ತಾನಕ್ಕೆ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆಗ್ತಾರೆ, ಅದನ್ನ ನಾವು ವಿರೋಧ ಮಾಡ್ತಿರೋದು. ಒಂದು ಅದಕ್ಕೋಸ್ಕರ ಹೇಳ್ತಿದ್ದೀವಿ, ಈ ಮೈಂಡ್ ಸೆಟ್ ಯಾರಿದ್ದಾರೆ ಇವ್ರ ಮೈಂಡ್ ಸೆಟ್ ಬದಲಾವಣೆ ಮಾಡೋದಕ್ಕೋಸ್ಕರ ಸರ್ಕಾರಗಳ ಕಾರ್ಯಕ್ರಮಗಳಾಗಬೇಕು, ಯೋಜನೆಗಳಾಗಬೇಕು. ಮತ್ತು ಯೋಜನೆಗಳಾದರೂ ಸಹ ಇದು ಮಧ್ಯದಲ್ಲಿ ಎಲ್ಲ ಒಂದ್ ಕಡೆ ತೋರಿಸ್ತಾರಲ್ಲ, ಆನ್ಗಲ್ ವಿಕ್ಟಮು ಅವರು ಇವರೆಲ್ಲ. ಪಾಪ ನನ್ನ ಶ್ರೀಧರ್ ಅವರು ಏನ್ ಹೇಳಿದ್ರು ಅಂದ್ರೆ, ನೀವು ತಾವು ಹೇಳ್ತಾ ಇದ್ರಿ ಕ್ರೈಮ್ ಹ್ಯಾಸ್ ಟು ಬಿ ಲುಕ್ಡ್ ಆಸ್ ಎ ಕ್ರೈಮ್, ಕರೆಕ್ಟ್, ಅಗ್ರೀಡ್. ಬಟ್ ಆದ್ರೆ ಧರ್ಮಕ್ಕೋಸ್ಕರನೇ ಮಾಡ್ತಾರಲ್ಲ, ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನ ನಾವು ಎಕ್ಸಿಬಿಟ್ ಮಾಡ್ತಿರೋದು. ಎಲ್ಲಿ ಔರಂಗಜೇಬ್ ತಲ್ವಾರು ಶಿವಮೊಗ್ಗ ಮತ್ತು ಕೋಲಾರಲ್ಲಿ ಬಂತಲ್ಲ, ನನ್ನ ಧರ್ಮ ಗ್ರೇಟ್ ಅಂತ, ನೀನೇನ್ ಮಾಡ್ಕೊಳ್ತೀಯ ಅಂತ ಅಂದ್ಬಿಟ್ಟು ನಮ್ಮ BTM ಲೇಔಟ್ ಸುತ್ತಮುತ್ತ ಎಲ್ಲ ಫ್ಲೈಓವರ್ಗಳ ಮೇಲೆ ವೀಲಿಂಗ್ ಮಾಡ್ಕೊಂತಾರಲ್ಲ, ನಾವು ಹೇಳಿದ್ರು ಸಹ ನೀನ್ ಯಾವನ ಕೇಳಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಭಾಷೆನಲ್ಲಿ ಬೈಕೊಂಡು ನಮ್ಮ ಮೇಲೆ ಬರ್ತಾರಲ್ಲ, ಅದನ್ನ ನಾವು ವಿರೋಧ ಮಾಡ್ತಿರೋದು. ಆಯ್ತಾ, ಇದನ್ನ ಯಾರಾದ್ರೂ ಬೇರೆಯವರಾದ್ರೂ ವೀಲಿಂಗ್ ಮಾಡಿದ್ರೆ ಸರ್ ಸಾರಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಆದ್ರೆ ಈ ಕೆಲವರು ನಮ್ದೇ ಅಂತ ಅಂದ್ಬಿಟ್ಟು ನಡೆಸ್ತಾ ಇದಾರಲ್ಲ, ಇದನ್ನ ನಾವು ವಿರೋಧ ಮಾಡ್ತಿರೋದು. ಅದಕ್ಕೋಸ್ಕರ ನಾವು ಧರ್ಮದ ಆದ್ರೆ ಒಂದ್ ನಿಮಿಷ ಅತ್ಯಂತ ಪ್ರಮುಖ ಏನು ಅಂದ್ರೆ, ಪಾಪ ನಾನು ತುಂಬಾ ರಿಸ್ಟ್ರೈನ್ ಮಾಡ್ಕೊಂತಿದ್ದೆ. ಐ ಡಿಡ್ ನಾಟ್ ವಾಂಟ್ ಟು ಗಿವ್ ಸ್ಟಾಟಿಸ್ಟಿಕ್ಸ್ ವಾಟ್ ಹ್ಯಾಪನ್ ಬಿಟ್ವೀನ್ UPA ಅಂಡ್ NDA. 707 ಜನ ಯಾವಾಗ ಸಿವಿಲಿಯನ್ಸು ಮತ್ತು ಇವ್ರು ಸತ್ತಿದ್ದು ಯಾರು, ನಮ್ಮ ಆರ್ಮ್ಡ್ ಫೋರ್ಸಸ್, ಯಾವುದು UPA ಟೈಮಲ್ಲಿ. ಜೊತೆಗೆ 1200 ಜನ ಮಾಯಿಸ್ಟ್ ಅಟ್ಯಾಕ್ ಇಂದ ಸತ್ತಿದ್ದು. ಈಗ 90 ಜನ ಸಿವಿಲಿಯನ್ಸು, 91 ಜನ ಆರ್ಮ್ಡ್ ಫೋರ್ಸಸ್ ಸತ್ತೋಗಿದ್ದಾರೆ ಈ ಕಳೆದ 11 ವರ್ಷದಲ್ಲಿ. ಇದೆ ದಿಸ್ ಪ್ರೂವ್ಸ್ ದ ಲಾಟ್ ಆಫ್ ಸ್ಟಾಟಿಸ್ಟಿಕ್ಸ್. ಅಂದ್ರೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಿ, ಯಾವ ರೀತಿ ಪರ್ಸೆಪ್ಷನ್ ಬದಲಾಗಿದೆ. ಪಾಕಿಸ್ತಾನ 2008ರಲ್ಲಿ ತಾಜ್ ಅಲ್ಲಿ ಹೋಟೆಲ್ ತಾಜ್ ಮೇಲೆ ಅಟ್ಯಾಕ್ ಆದಾಗ ಮುಂಬೈಯಲ್ಲಿ ಪಾಕಿಸ್ತಾನದವ್ರಿಗೆ ಏನು ಭಯ ಇರಲಿಲ್ಲ. ಯಾಕೆ? US ಇವರು ಗವರ್ನಮೆಂಟ್ ಇಂಟೆಲ್ ಕೊಡ್ತಾರೆ ಕರ್ನಾಟಕಕ್ಕೆ, ಸಾರಿ ಭಾರತಕ್ಕೆ, ನೀವು ಇದು ಪಾಕಿಸ್ತಾನನೇ ಮಾಡಿದ್ದು, ನೀವೇನಾದ್ರೂ ಅಟ್ಯಾಕ್ ಮಾಡಿದ್ರೆ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಭಾರತ ಸರ್ಕಾರ ಹೇಳುತ್ತೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಬೇಡ ಅಂತೇಳಿ. ಅದೇ ಟೈಮಲ್ಲಿ AK ಆಂಟೋನಿ ಅವರು ಸದನದಲ್ಲಿ ಹೇಳ್ತಾರೆ, ನಾವು ನೋ ಡೆವಲಪ್ಮೆಂಟ್ ಮೀನ್ಸ್ ವಿ ಆರ್ ಸೇಫ್ ಅಂತ ಅಂದ್ಬಿಟ್ಟು. ಅದು ನಮ್ಮ ಸ್ಟ್ಯಾಂಡ್ ನೋಡಿ, ವಿತ್ ಡೆವಲಪ್ಮೆಂಟ್ ವಿ ಆರ್ ಗೋಯಿಂಗ್ ಅಂಡ್ ಅಟ್ಯಾಕಿಂಗ್ ಹೇಳಿದ್ರು ಶ್ರೀಧರ್ ಅವರು. ಊರಿ ಅಟ್ಯಾಕ್ ಆಯ್ತು ಅಂತ ಹೇಳಿ ಅದನ್ನ ನಂಬಲಿಕ್ಕೆ ಪ್ರೂಫ್ ಕೇಳಿದ್ರು. ಪ್ರೂಫ್ ಕೊಟ್ಟ ಮೇಲೂ ಸಹ ಲಕ್ಷ್ಮಣ್ ಅಂತ ಅವ್ರು ಮಾತಾಡ್ತಾರೆ. ಇರ್ಲಿ, ಅದೆಲ್ಲ ಬೇರೆ. ಇವತ್ತೇನಾಗಿದೆ ಆಗ್ಲಿ ಅಂತಲ್ಲ, ಭಾರತದಲ್ಲಿ ಮಾತಾಡ್ತಾ ಇಲ್ಲ. ಭಾರತ ಸುರಕ್ಷತಾ ಕ್ರಮ ಏನಿದೆ, ಅಧಿಕಾರದಲ್ಲಿ ಇದ್ದೀರಲ್ಲ, ಎಷ್ಟು ಅಟ್ಯಾಕ್ ಆಯ್ತು ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು. ಸ್ನೇಹಿತರೆ, ಒಂದ್ ನಿಮಿಷ, 40 ಜನ ಸತ್ರು, 40 ಜನಕ್ಕೆ ಒಬ್ಬೊಬ್ರು ಒಂದ್ ತಲೆಗೆ 10 ಜನ ಪಾಕಿಸ್ತಾನ ಅಂತಂದ್ರು. ಇವತ್ತವರೆಗೂ ನಿಮ್ಗೆ ಇವ್ರಿಗೆ ಒಂದು ಇದು ಗೌರವ ನೋಡಿ. ಐ ವಿಲ್ ರೀಡ್ ಔಟ್ ದ ಸ್ಟಾಟಿಸ್ಟಿಕ್ಸ್. ಐ ಡಿಡ್ ನಾಟ್ ವಾಂಟ್ ಟು ಗೆಟ್ ಇಂಟು ಇಟ್ ಅಗೈನ್. 2004 ಇಂದ 2014 ಮಧ್ಯದಲ್ಲಿ 7,000 ಅಟ್ಯಾಕ್ಸ್ ಆಗಿರೋದು. 7,000. ಸ್ಟೋನ್ ಪೆಲ್ಟಿಂಗ್ ವಾಸ್ ಅನ್ ಎಕಾನಮಿ. ಪೀಪಲ್ ಸೆಲೆಬ್ರೇಟೆಡ್ ಅಂಡ್ ಎಂಜಾಯ್ಡ್ ಇಟ್. ಇವತ್ತು ಸ್ಟೋನ್ ಪೆಲ್ಟಿಂಗ್ ಆಗ್ತಿದೆ ಕಾಶ್ಮೀರಲ್ಲಿ. ಇವತ್ತಿನ ಸಂಖ್ಯೆಗಳು ಬನ್ನಿ, 3,030 ಅಂತ ಅಂದ್ಬಿಟ್ಟು ನಾವು ಯಾರು ಹೇಳ್ತಿಲ್ಲ, ಸೌತ್ ಏಷ್ಯನ್ ಟೆರರಿಸ್ಟ್ ಪೋರ್ಟಲ್ ಅಂತ ಅಂದ್ಬಿಟ್ಟು ಹೇಳ್ತಿರ್ತಕ್ಕಂತಹದ್ದು. ಆಯ್ತಾ, ಅಂದ್ರೆ ಅರ್ಥ ಏನು ಅಂದ್ರೆ, ಯಾವುದೇ ದೇಶ ಇನ್ಕ್ಲೂಡಿಂಗ್ ಅಮೆರಿಕ ಮೇಲೂ ಅಟ್ಯಾಕ್ ಆಯ್ತು. ಆಯ್ತಾ, ಅಮೆರಿಕದಲ್ಲೂ ಟೆರರಿಸ್ಟ್ ಅಟ್ಯಾಕ್ ಆಯ್ತು, ಪ್ರತಿಯೊಂದು ಕಡೆ ಆಗ್ತಾ ಇರುತ್ತೆ. ಆದ್ರೆ ಏನಂದ್ರೆ, ಯಾವ ಸರ್ಕಾರ ಸದೃಢವಾಗಿ ಅದನ್ನು ಎದುರಿಸುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ 6,000 ಮಿಲಿಟೆಂಟ್ಸು ದೇ ಹ್ಯಾವ್ ಗಿವನ್ ಅಪ್ ಆರ್ಮ್ಸ್. 6,000 ಮಿಲಿಟೆಂಟ್ಸು ಕಳೆದ 11 ವರ್ಷದಲ್ಲಿ. ಆಯ್ತಾ, ಅದೇ 270 ಜನ ಟೆರರಿಸ್ಟ್ ಹ್ಯಾವ್ ಬಿನ್ ಕಿಲ್ಡ್. ನಿಮ್ಮ
UP ಅವಧಿಗೆ ನಾನು ಐ ಡಿಡ್ ನಾಟ್ ವಾಂಟ್ ಟು ಗೆಟ್ ಇನ್ ಇಟ್, ಯಾಕಂದ್ರೆ ಇವತ್ತಿನ ಕ್ರೈಸಿಸ್ ಟೈಮಲ್ಲಿ ನಿಮ್ಮ ಅವಧಿನಲ್ಲಿ ಹಿಂಗಾಗಿಲ್ವಾ ಅಂತ ಹೇಳಿ ನಾನು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಇವತ್ತೇನ್ ಮಾತಾಡ್ತೀನಿ, ಇವತ್ತೇನು ಭಾರತದಲ್ಲಿ ನಮ್ಮ ಇವತ್ತಿನ ಸಂದರ್ಭ ನೀವು ಒಳ್ಳೆ ಡಿಬೇಟ್ ಇದು. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂತಹ ರಾಜಕಾರಣಿಗಳ ಹೇಳಿಕೆ ಬಗ್ಗೆ ಮಾತ್ರ, ಆಯ್ತಾ? ಯಾಕೆ ಅಂದ್ರೆ ಇವತ್ತು ಸದೃಢವಾಗಿ ಕಾಂಗ್ರೆಸ್ ಪಕ್ಷನೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಜೊತೆ ನಿಂತ್ಕೊಂಡಿದೆ. ವಿ ವಾಂಟ್ ಇಟ್, ವಿ ವಾಂಟ್ ಎವ್ರಿಬಡಿ, ಆಲ್ ಪಾರ್ಟೀಸ್ ಇರ್ರೆಸ್ಪೆಕ್ಟಿವ್ ಆಫ್ ಹೂಎವರ್ ಇಸ್ ರೂಲಿಂಗ್. ಅಶೋಕ್ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಹೇಳಿ. ಈಗ ಇಲ್ಲಿ ಯಾರೋ ಕೆಲವು ಮನಸ್ಥಿತಿಗಳಿವೆ, ಇವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ, ಅದಕ್ಕೆ ಜಿಂದಾಬಾದ್ ಹೇಳ್ತಕ್ಕಂಥವ್ರು ಇದ್ದಾರೆ, ಯಾರೋ ವೀಲಿಂಗ್ ಮಾಡೋರು ಇದ್ದಾರೆ. ಇದು ನಿಜವಾಗಿಯೂ ಹೇಳಿ ದೇಶದ ವಿಚಾರಕ್ಕೆ ಬಂದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಇದೊಂದರಿಂದಾನೇ ನಿಮ್ಗೆ ದೊಡ್ಡ ಹಿನ್ನಡೆ ಆಗ್ತಾ ಇದ್ರು. ಯಾವನೋ ವೀಲಿಂಗ್ ಮಾಡೋನಿಂದ ಕೇಂದ್ರ ಸರ್ಕಾರ ದೊಡ್ಡ ಹಿನ್ನಡೆ ಆಗ್ತಾ ಇದೆ, ಕೇಂದ್ರದ ಪಾಲಿಸಿಗಳಿಗೆ ಹಿನ್ನಡೆ ಆಗ್ತಾ ಇದೆ. ಮಾತಾಡಬೇಡ್ರಿ ಶ್ರೀಧರ್, ಕೇಳಿಸ್ಕೊಳ್ರಿ ಒಂದು ನಿಮಿಷ. ನಾನು ನಿಮ್ಮ ಟೈಮ್ ಬಂದಾಗ ಮಾತಾಡ್ರಿ. ನನ್ನ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ ಅಶೋಕ್ ಗೌಡ್ರೆ. ಇದು ಪಾಲಿಸಿ ವಿಚಾರ. ಪಾಕಿಸ್ತಾನಕ್ಕೆ ಅದಾಗಲಿ ಇದಾಗಲಿ, ಕ್ರಿಕೆಟ್ ಮ್ಯಾಚ್ ಆಡಬೇಕಾದ್ರೆ ಇದಾಗಲಿ, ಹಿಂದಿನ ಕಾಲದಲ್ಲೂ ಇದ್ದರು, ಇವತ್ತಿಗೂ ಇರ್ತಾರೆ, ಮುಂದಿನ ಕಾಲದಲ್ಲೂ ಇರಬಹುದು. ವೀಲಿಂಗ್ ಮಾಡೋರು ಇರ್ತಾರೆ, ವೀಲಿಂಗ್ ಮಾಡದಿರೋ ಕಾಲನೂ ಇರಬಹುದು. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕೇಂದ್ರದ ಒಂದು ಪಾಲಿಸಿ, ಒಂದು ಪುಲ್ವಾಮಾ ದಾಳಿಗೆ ಕ್ರಮ ತೆಗೆದುಕೊಳ್ಳುವುದಕ್ಕೆ, ಒಂದು ಖಡಕ್ ಎಚ್ಚರಿಕೆ ಕೊಡಲಿಕ್ಕೆ, ಒಂದು ಕ್ರಮಗಳಾಗಲಿಕ್ಕೆ, ಇವನು ಯಾವನೋ ಇಲ್ಲಿ ಒಂದು 3 ಜನ ತ್ರಿಬಲ್ ರೈಡಿಂಗ್ ಮಾಡಿಕೊಂಡು ಅಲ್ಲಿ ಯಾರೋ ವೀಲಿಂಗ್ ಮಾಡ್ತಿದ್ದ, ಅವನಾರೋ ಜಿಂದಾಬಾದ್ ಹೇಳ್ತಿದ್ದ, ಈ ವಿಷಯ ಅತಿ ದೊಡ್ಡ ರಾಷ್ಟ್ರೀಯ ತೊಡಕಾಗ್ಬಿಟ್ಟಿದೆ ತಮಗೆ. ಈ ಮನಸ್ಥಿತಿಗಳು ಯಾವುದೇ ಮನಸ್ಥಿತಿಗಳು ಈ ರಾಷ್ಟ್ರಕ್ಕೆ ಈ ಮನಸ್ಥಿತಿಗಳು ಒಟ್ಟಾಗ್ಬಿಟ್ಟು ಅಶೋಕ್ ಗೌಡ್ರ ಮೇಲೆ ದಾಳಿ ಮಾಡಕ್ ಬಂದಿದ್ದಾರೆ. ಈ ರಾಷ್ಟ್ರಕ್ಕೆ ನೆಹರುವಿಂದ ಹಿಡ್ಕೊಂಡ್ರೆ, ನೆಹರು ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ನರೇಂದ್ರ ಮೋದಿ ವರ್ಗು ಆಸ್ ಆಫ್ ಟುಡೇ ಈ ರಾಷ್ಟ್ರಕ್ಕೆ ಯಾವುದೂ ಸಹ ದೊಡ್ಡದಲ್ಲ, ಥ್ರೆಟ್ ಅಲ್ಲ. ಯಾಕೆ ಅಂದ್ರೆ ನಾವು ವಿ ಹ್ಯಾವ್ ಫೇಸ್ಡ್ ಇಟ್ ಇನ್ 1947 ವಾರ್, ವಿ ಫೇಸ್ಡ್ ಇಟ್ 1961 war, we faced it 62, 65, 71, 99, we have faced it, and it is all ಇವರೆಲ್ಲ ಏನಂದ್ರೆ ಕ್ರಿಮಿಗಳು, ಯಾರು ಬಂದು ಅಟ್ಯಾಕ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಬಂದೆ ನಾನು. ಯಾಕೆ ಅಂದ್ರೆ ಒಂದು ನಿಮಿಷ ನಾನು ಬಂದೆ. ಯಾಕೆ ಅಂದ್ರೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಿದೀವಿ ಅಂದ್ರೆ, ಈಗ ಒಬ್ಬ ರಾಣಾ ಅಂತಕ್ಕಂಥವ್ನು ಅರೆಸ್ಟ್ ಆದ, ಆಯ್ತಾ? ಆ ರಾಣಾ ಅನ್ನೋನು ಏನಕ್ಕೆ ಅರೆಸ್ಟ್ ಮಾಡಿದ್ರು? ತುಂಬಾ ಜನ ನನ್ನ ಸ್ನೇಹಿತರು ಕೇಳ್ತಾರೆ, ಅವ್ನು ಯಾಕೆ ಸುಟ್ಟಾಕ್ಲಿಲ್ಲ ನೀವು ಅಂತ, ಆಯ್ತಾ? ನಾನು ಹೇಳ್ತಿಲ್ಲ, ಅರೆಸ್ಟ್ ಮಾಡಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ he was the head of the sleeper cells. Who are the sleeper cells? The people who say in India ಪಾಕಿಸ್ತಾನ್ ಪ್ರೋ ಇರ್ತಕ್ಕಂಥವರು, ದೇ ಹ್ಯಾವ್ ಡಿಕ್ಲೇರ್ಡ್ ದೆಮ್ಸೆಲ್ಸ್ ಆಸ್ ಪಾಕಿಸ್ತಾನೀಸ್ ಬಿಕಾಸ್ ಆಫ್ ದೇರ್ ರಿಲಿಜನ್. ಇದನ್ನ ನಾವು ಮಾಡ್ತಿರೋದು. ನಾನು ಸಾಧಾರಣ ಮಾನವೀಯತೆ ತೋರ್ತಕ್ಕಂಥ ಅನೇಕ ಜನ ಮುಸಲ್ಮಾನರು, ಅನೇಕ ಜನ ನನಗೆ ಇನ್ಫ್ಯಾಕ್ಟ್ ನನಗೆ ನನ್ನ ಒಬ್ಬ ಫೇವರೇಟ್ ಸ್ಟೂಡೆಂಟ್, ಒಂದು ನಿಮಿಷ ರಮಾಕಾಂತ್, ನನ್ನ ಒಬ್ಬ ಫೇವರೇಟ್ ಸ್ಟೂಡೆಂಟ್ ಮುಸಲ್ಮಾನ ಇದ್ದಾನೆ, ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಮುಸಲ್ಮಾನ. ಅವ್ರು ಯಾರನ್ನೂ ಮಾತಾಡಲ್ಲ, ನಾನು ಮಾತಾಡ್ತಕ್ಕಂಥವ್ನು ಯಾವನ್ ಪಾಕಿಸ್ತಾನ. ನಮ್ಮ ಸದನದ ಮುಂದ್ಗಡೆ ಅಸೆಂಬ್ಲಿನಲ್ಲಿ ವರದಿ ಬಂತು, ಈಗ ಪಾಕಿಸ್ತಾನದಲ್ಲಿ ಇಬ್ಬರು ಕ್ರಿಕೆಟಿಗರು, ಒಬ್ಬ ಅಫ್ರಿದಿ ಇದು ಮಾಡಿರೋ ಸರಿ ಅನ್ನೋ ಧಾಟಿಲಿ ಅವನು ಮಾತಾಡ್ದ. ಧನೀಶ್ ಕನೇರಿಯಾ ಒಬ್ಬ ಹಿಂದೂ ಇದನ್ನು ಅಪೋಸ್ ಮಾಡ್ದ. ಇಲ್ಲಿ ಪಾಕಿಸ್ತಾನ ನೆಲದಲ್ಲಿ ನಿಂತ್ಕೊಂಡು ಅವನು ಅಪೋಸ್ ಮಾಡಿದ ಮಾತ್ರಕ್ಕೆ ಅವನು ಪಾಕಿಸ್ತಾನದಲ್ಲಿ ಇರಬಹುದಾದ ಸ್ಲೀಪರ್ ಸೆಲ್ ಅಂತ ಹೇಳಿ ಪಾಕಿಸ್ತಾನ ಕನ್ಸಿಡರ್ ಮಾಡೋಕ್ಕಾಗತ್ತಾ? ಈ ಥರ ಮಾತಾಡೋರು ಹಾದಿಗೊಬ್ರು ಬೀದಿಗೊಬ್ರು ಇದ್ದೇ ಇರ್ತಾರೆ. ನೋಡಿ, ನಾವು ನಿಮ್ಮನ್ನು ಯಾರು ಹುಡುಕಬೇಡಿ ಅಂತ ಹೇಳಿಲ್ಲ, ಕೊಲ್ಲಬೇಡಿ ಅಂತ ಹೇಳಿಲ್ಲ, ನಾವು ಶಿಕ್ಷೆ ಕೊಡಬೇಡಿ ಅಂತ ಯಾರು ಹೇಳ್ತಿಲ್ಲ. ನೀವೇ ಅಧಿಕಾರದಲ್ಲಿ ಇದ್ಕೊಂಡು ಇವನಿಗೆ ಮಾತಾಡ್ದ, ಅವನಿಗೆ ಮಾತಾಡ್ದ, ಮನಸ್ಥಿತಿಗಳು ನೀವೇ ಹೇಳ್ಕೊಂಡಿದ್ರೆ ಯಾರಿಗೆ ನಾವು ಕೇಳಬೇಕು ಈ ಪ್ರಶ್ನೆ? ಸಿದ್ದರಾಮಯ್ಯನೋ, ಸಂತೋಷ್ ಲಾಡೋರೋ ಅಥವಾ ಇವರೆಲ್ಲ ಅಂತ ಇವತ್ತಿದ್ದಕ್ಕೆ ಅಲ್ಲಿಂದ ಫ್ಲೈಟ್ ಮಾಡ್ಕೊಂಡು ನಾನು ಹೇಳ್ಬಿಡ್ತೀನಿ, ಸಂತೋಷ್ ಲಾಡ್ ಬಗ್ಗೆ ಮಾತಾಡಬೇಡಿ, ಬೇಜವಾಬ್ದಾರಿಯಿಂದ ಮಾತಾಡಬೇಡಿ. ಅಲ್ಲ, ಸಂತೋಷ್ ಲಾಡ್ ಬಗ್ಗೆ ಬೇಜವಾಬ್ದಾರಿಯಿಂದ ಮಾತಾಡಬೇಡಿ. ರಾಜ್ಯ ಸರ್ಕಾರ ಇವತ್ತು ಸಂತೋಷ್ ಲಾಡ್ ಬಗ್ಗೆ ಮಾತಾಡಿದ್ರಲ್ಲ ಇವರು, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾರಲ್ಲ ಸರ್. ಘಟನೆ ಆದಂತಹ 1 or 2 hours ಅಲ್ಲಿ ಸಂತೋಷ್ ಲಾಡ್ ಅಲ್ಲಿ ರೀಚ್ ಆಗಿ ಸ್ವಂತ ಖರ್ಚಿಂದ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ, ಯಾವ್ಯಾವ ಮೂಲೆ ಇದ್ದಾರೆ ಪಾಕಿಸ್ತಾನದಲ್ಲಿ ಹುಡುಕಿ ಅವರನ್ನು ಐಡೆಂಟಿಫೈ ಮಾಡಿ ಸುರಕ್ಷಿತವಾಗಿ
ಕೃಷ್ಣ ಬೈರೇಗೌಡರ ಮನೆಯಲ್ಲಿ ಮಾಡೂರು ಆಗ್ತಿತ್ತು ಪಾಪ ಅದಕ್ಕೋಸ್ಕರ ಹೋದ್ರು Sorry, ಸಂತೋಷ್ ಬೆಳಗಾಮಲ್ಲಿ ರೆವಿನ್ಯೂ ಸಚಿವರು ಹೋಗ್ಬೇಕಾಗಿತ್ತು ಒಂದು ನಿಮಿಷ ರೀ. ರೆವಿನ್ಯೂ ಸಚಿವರು ಕೃಷ್ಣ ಬೈರೇಗೌಡರು ಹೋಗ್ಬೇಕಾಗಿತ್ತು ಅವ್ರ ಮನೆ ಎಲ್ಲ ಬಾಡೂಟ ಇತ್ತು ಸುಮ್ನೆ ರೀ. ಅದಕ್ಕೋಸ್ಕರ ಸಂತೋಷ್ ಲಾಡ್ ಹೋಗಿದ್ದು ಏ, ಯಾರಾದ್ರೂ ಸುಮ್ನೆ ಒಬ್ಬ ಕಥೆ ಮಾನವೀಯತೆ ಮಾಡ್ತೀರಾ ತೋರ್ಸಿದ್ದಾರೆ ಬಂಡದೇವ್ರು ಅಂದ್ರೆ ನಡೀತಿತ್ತು ಯಾರಾದ್ರೂ ಅವ್ರಲ್ಲಿ. ಆಗ್ಲಿ. ರೇ ಬಂಡದೇವ್ರು ನಡೀತಿತ್ತು ಅವ್ರ ಹಾಗಾದ್ರೆ ಮನೆಯಲ್ಲಿ ಯಾರ್ರೀ ಮಾತಾಡ್ತೀರಾ ರೇ, ಸಂತೋಷ್ ಲಾಡ್ ನೀವು ಬಗ್ಗೆ ಹೋಗಿದ್ದೀರಿ, ಅಯ್ಯ ಒಪ್ಕೊತಾ ತಮಾಷೆ ಇದ್ದೀರಿ. ಜೋಕರ್ ಆತ ಅದ್ರ ಬಗ್ಗೆ ಬೇಜವಾಬ್ದಾರಿಯಿಂದ ಮಾತಾಡ್ತೀರಾ ಮಾತಾಡ್ಬೇಡಿ. ಬೇಜವಾಬ್ದಾರಿಯಿಂದ ಸಂತೋಷ್ ಲಾಡ್ ಮಾತಾಡ್ಬೇಡಿ. ಜೋಕರ್ ಆಯ್ತು ಬಗ್ಗೆ ಸರ್. ಮಾತಾಡ್ತೀರಾ ಏ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನೀವು ಜೋಕರ್. ಕೃಷ್ಣ ಬೈರೇಗೌಡರು ಹೋಗ್ಬೇಕಾಗಿತ್ತು ಕೂತ್ಕೊಳ್ರಿ, ನೋಡಿದ್ದೀವಿ ಅವ್ರ ನಾವು. ಮನೆಯಲ್ಲಿ ಅವ್ರ ಮನೆ ಬಂಡದೇವ್ರು ಆಗ್ತಿತ್ತು ಅಶೋಕ್ ಗೌಡ್ರು, ಬಂಡದೇವ್ರು ಅಶೋಕ್ ಆಗ್ತಿತ್ತು ಆಯ್ತು, ಆಯ್ತು, ಮಠ ಅಶೋಕ್ ಮಠ ಇಷ್ಟೆಲ್ಲ ಇನ್ಸಿಡೆಂಟ್ ಆಯ್ತಲ್ಲ ಸರ್. ಅದಕ್ಕೋಸ್ಕರ ಹೋಗಿದ್ದು ಏನ್ ಮಾತಾಡ್ತಿರ್ರಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಯ್ತಲ್ಲ ಕತೆ ಸರ್. ಹೇಳ್ತೀರಾ ಸಂತೋಷ್ ಲಾಡ್ ಬಗ್ಗೆ ಇಷ್ಟೆಲ್ಲ ದೊಡ್ಡದಾಗಿ incident ಅದ ಆಯ್ತಲ್ಲ. ನಾಲ್ಗೆಗೆ ಅವ್ರು ಹೋಗಿ- ಮೇಲೆ ಕಲೆ break, break, break. ಏನೋ ಮಾತಾಡ್ತೀರಾ ಅವ್ರು ಹೋಗಿ